ಖಾಲಿ ನಿವೇಶನ ವಿಚಾರವಾಗಿ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರತಕ್ಕಂಥ ಅಮಾನವೀಯ ಘಟನೆಯೊಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬೈರಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಈ ಹಲ್ಲೆಯ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದೆ. ಹಲ್ಲೆಗೊಳಗಾದ ಯುವಕ ಕಾರ್ತಿಕ್ ಅವರು ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾರ್ತಿಕ್, ಸುಮಾರು ವರ್ಷಗಳಿಂದ ನನ್ನ ತಾತನ ಕಾಲದಿಂದಲೂ ಸಹ ನಾವು ಖಾಲಿ ನಿವೇಶನದಲ್ಲಿ ತಿಪ್ಪೆ ಹಾಕೊಂಡಿದ್ವು. ಆರಿಕುಂಟೆ ಗ್ರಾಮ ಪಂಚಾಯಿತಿಯಿಂದ ದಾಖಲಾತಿಗಳನ್ನು ಸಹ ಪಡೆಯಲಾಗಿದೆ. ಎಲ್ಲ ದಾಖಲೆಗಳು ನಮಗಿದ್ರೂ ಸಹ ನಮ್ಮ ನಿವೇಶನದಲ್ಲಿ ನಾಟಿ ಮಾಡಲಾಗಿದ್ದಂತಹ ಕಂಬ ಮಳೆಯಿಂದಾಗಿ ಬಿದ್ದು ಹೋಗಿತ್ತು. ಅದನ್ನು ಪುನಃ ನಾಟಿ ಮಾಡಲು ಹೋದ ಸಂದರ್ಭದಲ್ಲಿ ನಮ್ಮದೇ ಗ್ರಾಮದವರಾದ ವೆಂಕಟರೆಡ್ಡಿ ಹಾಗೂ ಸೋಮಶೇಖರ ರೆಡ್ಡಿ ಏಕಾಏಕಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಿವೇಶನದಲ್ಲಿ ನಾಟಿ ಮಾಡುತ್ತಿದ್ದ ಕಬ್ಬಿನ ರಾಡಿನಿಂದಲೇ ತಮ್ಮ ಮೇಲೆ ಹಲ್ಲೆ ಮಾಡಲಾಗಿದ್ದು ತಮ್ಮ ಕಾಲಿಗೆ ಬಲವಾದ ಗಾಯವಾಗಿದೆ ಅಂತ ಕಾರ್ತಿಕ್ ತಿಳಿಸಿದ್ದಾರೆ. ಚಿಕಿತ್ಸೆ ಪಡೆಯುತ್ತಿರುವ ಕಾರ್ತಿಕ್ ಸಂಬಂಧಪಟ್ಟವರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಜಿಲ್ಲಾಡಳಿತ ಹಾಗೂ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ವರದಿ ಶಿವಪ್ರಸಾದ್. ಕಾರ್ತಿಕ್ ನಮ್ಮದು ಬೈರಪ್ಪಲ್ಲಿ ಶ್ರೀನಿವಾಸಪುರದಲ್ಲಿ ನಮ್ಮ ತಿಪ್ಪೆ ಜಾಗದಲ್ಲಿ ನಮ್ಮ ತಂದೆ ನಮ್ಮ ತಾತ ಕಾಲದಿಂದ ತಿಪ್ಪೆ ಹಾಕ್ತಿದ್ವಿ. ನಮ್ಮ ಜಾಗದಲ್ಲಿ 2 ಕಲ್ಲು ನಿದ್ವಿ. ಮೊನ್ನೆ ಮಳೆ ಬಂದುಬಿಟ್ಟು ಒಂದು ಕಲ್ಲು ಬಿದ್ದೋಗಿತ್ತು. ಆ ಕಲ್ಲನ್ನ ಇವಾಗ ಊರ್ನಕ್ಕೆ ಹೋಗಿದ್ದೆ ನಾನು ನಮ್ಮ ಜಮೀನಲ್ಲಿ. ಊರ್ನಕ್ಕೆ ಹೋಗಿದ್ದರೆ ವೆಂಕಟರೆಡ್ಡಿ ಮತ್ತು ಸೋಮನಾಥ್ ರೆಡ್ಡಿ ಬಂದುಬಿಟ್ಟು ನನ್ನ ಬಗ್ಗೆ ನಮ್ಮ ಅಪ್ಪ ಅವ್ರ ಬಗ್ಗೆ ನಮ್ಮ ತಾಯಿಯವ್ರ ಬಗ್ಗೆ ಕೆಟ್ಟದಾಗಿ ಜಾತಿ ನಿಂದನೆ ಮಾಡಿಬಿಟ್ಟು ಗಡಾರಿಯಿಂದ ಚುಚ್ಚಕ್ಕೆ ಬಂದುಬಿಟ್ಟು ಮತ್ತೆ ನಾನು ತಪ್ಪಿಸ್ಕೊಂಡೆ. ಮತ್ತೆ ಕಾಲಿಗೆ ಬಿತ್ತು, ಮತ್ತೆ ಕೆನ್ನೆಗೆಲ್ಲ ಹೊಡೆದಿದ್ದಾರೆ. ಇವರು ಸೋಮನಾಥ್ ರೆಡ್ಡಿ ಅವರೆಲ್ಲ ಕೈ ಹಿಡ್ಕೊಂಡು 2 ಕೈ ಹಿಡ್ಕೊಂಡು ಇವರು ವೆಂಕಟರೆಡ್ಡಿ ಅವರಿಬ್ಬರು ಹೇಳ್ಬಿಟ್ಟು ಹೊಡೆದಿದ್ದಾರೆ. ನನ್ನ ಗಡಾರಲ್ಲಿ ಇಲ್ಲೆಲ್ಲ ಹೊಡೆದಿದ್ದಾರೆ, ಕಲ್ಲುಗೂ ಹಾಕಿದ್ದಾರೆ. ಜಮೀನು ನಿಮ್ಮದು ಅನ್ನೋದಕ್ಕೆ ಡಾಕ್ಯುಮೆಂಟ್ಸ್ ಏನಾದರೂ ಇದೆ? ಇದೆ ಸರ್, ನಮ್ಮ ಹತ್ರ ಆರ್ಕೊಂಡು ಪಂಚಾಯತಿಯಲ್ಲಿ ಮಾಡಿಸ್ಕೊಂಡಿರೋದು ನಮ್ಮ ಹತ್ರ ಇದೆ. ನಾವು ಫಸ್ಟಿಂದ ನಾವೇ ತಿಪ್ಪೆಗೆ ಆಗ್ತಾಯಿರೋದು. ಊರಲ್ಲಿ ಯಾರನ್ನ ಗೆಲ್ಲಿ ಸರ್, ನಾವೇ ಆಗ್ತಾಯಿದ್ವಿ, ಯಾರು ಇದು ಮಾಡ್ತಾಯಿದ್ವಿ ಸರ್. ಅವರೇ ಬಂದುಬಿಟ್ಟು ಬೇಕಾದ್ದು ಗಲಾಟೆ ಮಾಡ್ತಾರೆ. ಈ ವಿಚಾರವಾಗಿ ಮೊದಲೇನಾದರೂ ಗಲಾಟೆಗಳಾಗಿತ್ತು? ಏನಾಗಿಲ್ಲ ಸರ್, ಬೇಕಾಗಿ ಫಸ್ಟಿಂದ ನಾವೇ ಇದ್ವಿ ಸರ್. ಇವಾಗ ಬಂದುಬಿಟ್ಟು ಏಕಾಏಕಿ ನಮ್ಮದು ಇದು ಯಾವ ಊರಿಂದ ಬಂದಿದೆಯಾ, ಏನು ಕೆಲಸ, ಆಚೆ ಹೋಗೋ, ನಿಮ್ಮನ್ನು ಊರಲ್ಲಿ ನಿಲ್ಲಿಸಲ್ಲ, ನಿಮ್ಮನ್ನು ಸಾಯಿಸೋದು ನಾನು. ಅಂದರೆ ನಿಮ್ದು ಯಾವ ಊರು? ನಮ್ಮದು ಬೈರಪಲ್ಲಿನೇ ಸರ್. ಅವ್ರು ಹೇಳ್ತಾರೆ ಸರ್, ನಿಮ್ದು ಈ ಊರಲ್ಲ, ನಿಮ್ಮದು ಊರು ಬಿಟ್ಟು ಆಚೆ ಕಳಿಸ್ತೀನಿ, ನೀವು ಊರಲ್ಲಿ ಎಸ್ ಟಿ ಅವರು ನಮ್ಮ ಊರಲ್ಲಿ ಇರಬಾರ್ದು ಅಂದ್ಬಿಟ್ಟು ಬೈದ್ಬಿಟ್ಟು ಹೊಡೆದಿದ್ದಾರೆ ಸರ್.